ದಿನ ಗ್ಯಾಸ್ ಆಯಿತು. ಇವತ್ತು ಮತ್ತೆ ಮೂರನೇ ಬಾರಿ ಪೆಟ್ರೋಲ್ ಜಾಸ್ತಿ ಮಾಡವ್ರೆ. 93 ಪೈಸೆ ಜಾಸ್ತಿ ಮಾಡವ್ರೆ. ಇದು ಮೂರನೇ ಬಾರಿ. ಏನು ಹೇಳ್ತೀರಾ ಸರ್? ಏನು ಹೇಳೋಣಮ್ಮ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಜಾಸ್ತಿ ಮಾಡ್ತಾನೆ ಇದ್ದಾರೆ. ಏನು ಹೇಳೋದು ಹೇಳಿ ಅವರು. ಸರ್ ಈಗ ಗಾಡಿ ಬಿಟ್ಬಿಟ್ಟು ಬಸ್ಸಲ್ಲಿ ಓಡಾಡಿ ಸರ್. ಹಂಗೆ ಮಾಡ್ಬೇಕು, ಅದೇ ಪರಿಸ್ಥಿತಿ ಬರುತ್ತೆ ಏನಪ್ಪ. ಏನು ನಿಮ್ಮದು ಲಗೇಜ್ ಇದು? ಇದು ಬಟ್ಟೆಮ್ಮ. ಮತ್ತೆ ಬಸ್ಸಲ್ಲಿ ಎತ್ಕೊಂಡು ಹೋಗೋಕ್ಕಾಗುತ್ತಾ? ಆಗಲ್ಲ, ಏನು ಮಾಡ್ತೀರಾ ಇವಾಗ? ಬಸ್ಸಲ್ಲಿ ಓಡಾಡ್ತೀರಾ? ಎಲ್ಲಿ ಇದು ಒಂಥರ ಆನೆ ಮಾಂಸ ಇದ್ದಂಗೆ ಇದು ಬಟ್ಟೆ. ಭಾಳ ತೊಂದರೆ ಆಗ್ತಾ ಇದೆ. ಅವ್ರು ತಿಳ್ಕೊಳ್ಳಲ್ಲ. ಬರೇ ಬಡವ್ರಿಗೆ ತೊಂದರೆ ಕೊಡೋದೇ ಅವ್ರ ಕೆಲಸ. ಇದು ಒಂದು ಸತಿ ಹೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೋಬೋದು, 2 ಸತಿ ಹೋಗ್ಲಿ ಅಂತ ಅಡ್ಜಸ್ಟ್ ಮಾಡ್ಕೋಬೋದು, ಮೂರನೇ ಸತಿ ಮೂರನೇ ಸತಿ ಏನು ಅವ್ರ ಕೆಲಸನೇ ಅದೇ, ಬರೀ ಜಾಸ್ತಿ ಮಾಡೋದೇ ಕೆಲಸ. ಯಾವ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಯಾವುದವ, ಎಲ್ಲ ಒಂದೇಮ್ಮ, ಎಲ್ಲ ಒಂದೇನೆ. ನೀವು ಬಟ್ಟೆ ಅಂಗಡಿ ಇಟ್ಟಿದ್ದೀರಾ? ಇಲ್ಲ, ನಾನು ಬೀದಿ ವ್ಯಾಪಾರ ಬಟ್ಟೆ. ಎಷ್ಟು ಹಿಡಿತೀರಾ ದಿನಕ್ಕೆ? ಏನು ಒಂದು 300 400 ವ್ಯಾಪಾರ ಹೇಳೋಕ್ಕಾಗಲ್ಲ. ಒಂದೊಂದು ದಿವಸ ಜಾಸ್ತಿ ಸಿಗುತ್ತೆ, ಒಂದೊಂದು ದಿವಸ ಬೋಣಿ ಆಗಲ್ಲ, ಹಂಗಿದೆ. ಆದರೆ ಯಾರಿಗೆ ಹೇಳ್ಕೊಳ್ತೀರ ಈ ಕಷ್ಟ? ಮನೆ ನಡೆಸ್ಬೇಕಿಲ್ಲಮ್ಮ, ಬಾಡಿಗೆ ಕಟ್ಟಬೇಕು, ಏನೇನೋ ತೊಂದರೆ ಇದೆ. ಲೋನ್ ಕಟ್ಟಬೇಕು, ಸಂಘ ಕಟ್ಟಬೇಕು. ಯಾರು ನಮ್ಮ ಕಷ್ಟ ಕೇಳೋರೇ ಇಲ್ಲ. ಮಕ್ಕಳೆಲ್ಲ ಓದಾಯ್ತು, ಇವಾಗ ಭಾಳ ಪ್ರಾಬ್ಲಮ್ ಇದೆ. ಏನು ಮಾಡ್ತೀರ? ಓಡಾಡಲೇಬೇಕು. ಮೋದಿಗೆ ಒಂದ್ಸತಿ ಮೂಟೆ ಎತ್ಕೊಂಡು ಓಡಾಡಿದ್ರೆ ಗೊತ್ತಾಗುತ್ತೆ. ಅವರೆಲ್ಲೋ ಆರಾಮಾಗಿ ಸೂಟ್ ಹಾಕೊಂಡು ಕೂತ್ಕೊಂಡು ನೀವು ಓಡಾಡಿ ಅಂದರೆ ಹಂಗೆ. ಅವ್ರು ಓಡಾಡೋಕ್ಕೆ 10 ಕಾರ್ ಬೇಕು, ನಮಗೆ ನೀವು ಬಸ್ಸಲ್ಲಿ ಓಡಾಡಿ ಅಂದರೆ ಇದು ಮೂಟೆ ಎತ್ತಿ ಅವ್ರ ತಲೆ ಮೇಲೆ ಮಡಗಬೇಕು, ಆವಾಗ ಗೊತ್ತಾಗುತ್ತೆ. ಪೆಟ್ರೋಲ್ ಜಾಸ್ತಿ ಆಗಿದೆ, ಎಷ್ಟು ತಾಳ್ಮೆ ಇದೆ ಸರ್? ತಾಳ್ಮೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಏನು ಡೆಲ್ಲಿಯಿಂದ ಏನು ಅವರು ತೀರ್ಮಾನ ಮಾಡ್ತಾರೆ ಅಂದರೆ ಅವ್ರದ್ದು ಏನು ಹೋರಾಟ ಇರುತ್ತೋ, ಅಲ್ಲೇನು ವಾರ್ ಇರುತ್ತೋ, ಅದರಿಂದ ಏನೋ ಒಂದು ಆಗುತ್ತೆ. ಇಲ್ಲಿ ನಮಗೆ ಕಷ್ಟ ಇರುತ್ತೆ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋದು? ನಾವು ಏನೇ ಏನೇ ನಿಮಗೆ ವಿಷಯ ಹೇಳಿದ್ರು, ಏನೇ ಕೇಳಿದ್ರು ಹೈಕಮಾಂಡಲ್ಲಿ ಏನು ತೀರ್ಮಾನ ಮಾಡ್ತಾರೋ ಅದನ್ನೇ ಮುಂದುವರಿತಾರೆ ಹೊತ್ತು ನಾವಂತೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಹೋರಾಟ ಮಾಡಬೇಕಂದ್ರೂ ಸರ್ಕಾರ ಏನು ಪಾಲನೆ ಮಾಡುತ್ತೋ ಅದನ್ನೇ ನಡೆಯೋದು. ಹೌದು, ಜೀವನ ತುಂಬ ಕಷ್ಟ ಇದೆ. ಈಗ 500 ರೂಪಾಯಿ ಪೆಟ್ರೋಲ್ ಹಾಕೋನು ಈಗ 110 ರೂಪಾಯಿಗೆ ಹಾಕಿದ್ದೀನಿ ನಾನು. ಈ 110 ಹಾಕುವಾಗ ನಮ್ಗೇನು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಬರುತ್ತೆ. ಮತ್ತು ನಾವು ಸಾಲ ಪಾಲ ಮಾಡಿನೇ ಮಾಡಬೇಕಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಸರ್ಕಾರ ಏನು ಮಾಡುತ್ತೆ? ಸರ್ಕಾರಕ್ಕೆ ತೀರ್ಮಾನ ಅವ್ರು ತಗೋಬೇಕಾಗಿರುತ್ತೆ. ಸರ್ಕಾರ ಅವ್ರಿಗೇನು ತೀರ್ಮಾನ ತಗೊಂಡು ನಾವು ಏನೇ ಹೋರಾಟ ಮಾಡಿದ್ರೆ ಅವರು ಹೈಕಮಾಂಡಲ್ಲಿ ಏನು ತೀರ್ಮಾನ ಮಾಡಿದ್ರೆ ಅದನ್ನೇ ಮುಂದುವರಿಯೋದು. ಅವರು ಪರಿಹಾರ ತಗೋಬೇಕಾದ್ರೆ ಜನಗಳು ಎಲ್ಲ ಹೋಗಿ ಹೋರಾಟ ಮಾಡ್ಕೋಬೇಕು. ಯಾವ ಜನ ಎಲ್ಲೂ ಹೋರಾಟಕ್ಕೆ ಕೂತ್ಕೊಳ್ಳಲ್ವಲ್ಲ, ಅವ್ರವ್ರ ಕೆಲಸ ನೋಡೋಕೆ ಟೈಮ್ ಇಲ್ಲ. ಹಂಗಾಗಿ ನಾವು ಏನೋ ಹೋರಾಟ ಮಾಡ್ಬೇಕು, ನಮ್ಮ ಜೊತೆನೂ ಜನ ಇರಬೇಕಲ್ಲ. ಯಾರಿಗೋಸ್ಕರ? ಜನ ಪಬ್ಲಿಕ್ಗೋಸ್ಕರನೇ ಮಾಡೋದು. ಏನು ಮಾಡೋಕ್ಕಾಗುತ್ತೆ? ಹೌದು, ಈಗ ಎಲ್ಲ ಕಡೆ ಗೌರ್ಮೆಂಟ್ ಬಸ್ಸು ಬರಲ್ಲ. ಈಗ ನಮಗೆ ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ನಾವು ವೆಹಿಕಲ್ ತೊಗೊಂಡು ಹೋಗಲೇಬೇಕು. ಅದರಲ್ಲಿ ವೆಹಿಕಲಲ್ಲಿ ನಾವು ಓಡಾಡಿಲ್ಲ ನಮ್ಮ ಕೆಲಸಗಳು ಆಗಲ್ವಲ್ಲ. ನಾವು ಏನೋ ಒಂದು ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತೀವಿ, ಜೀವನ ನಡಿಬೇಕಾದ್ರೆ ನಮ್ಮ ಜೀವನ ಹಂಗೆ ಇರುತ್ತೆ. 300-400 ರೂಪಾಯಿ ದುಡಿಯೋದು ಒಂದು ದಿನ ಕೂಲಿ ಕೆಲಸನೇ. ಏನು ಗಾಡಿ ಬಿಟ್ಬಿಟ್ಟು ವಾಕಿಂಗ್ ಮಾಡ್ಕೊಂಡು ಹೋಗೋಣ. ಏನು ಮಾಡೋಕ್ಕಾಗುತ್ತೆ? ಡೈಲಿ ಮುಂಚೆನೂ ಈ ಥರನೇ ಆಗಿದ್ದು. ಮುಂಚೆ ಹಂಗೆ ಮಾಡಿ 70 ರೂಪಾಯಿಂದ ಡೈಲಿ ಒಂದೊಂದು ರೂಪಾಯಿ ಜಾಸ್ತಿ ಆಗಿ 115 ರೂಪಾಯಿ ಹೋಗಿತ್ತು. ಎಲ್ಲ ವಿರೋಧ ಮಾಡಿ ತಿರ್ಗಾ 100 ರೂಪಾಯಿಗೆ ನಿಲ್ಲಿಸಿದ್ರು. ವಾಪಸ್ ಹಂಗೆ ಮಾಡ್ತಾವ್ರೆ. 3 ರೂಪಾಯಿ ಜಾಸ್ತಿ ಇತ್ತು, ಫಸ್ಟು 4 ರೂಪಾಯಿ ಜಾಸ್ತಿ ಇತ್ತು, ಆಮೇಲೆ 1 ರೂಪಾಯಿ ನೋಡಿ, ಇವತ್ತು 3 ರೂಪಾಯಿ. ಹಿಂಗೆ ಡೈಲಿ ಮಾಡ್ತಾ ಎಲ್ಲ ಈಗ 108 ರೂಪಾಯಿ ಆಗಿದೆ ಇವತ್ತು. 8 ರೂಪಾಯಿ ಆಗಿದೆ ಈಗ ಪೆಟ್ರೋಲು. ಹಂಗೆ ಮಾಡ್ತಾವ್ರೆ ತಿರ್ಗಾ ವಾಪಸ್ಸು. ಏನು ಮಾಡೋಕ್ಕಾಗಲ್ಲ. ಏನಾದರೂ ಹೇಳಿದ್ರೆ ವಿರೋಧ ಅಂತಾರೆ ಜನಗೆಲ್ಲ. ಏನು ತುಂಬ ತೊಂದರೆ ಆಗ್ಬಿಟ್ಟಿದೆ ಎಲ್ಲ ಜನಗೆ. ಹೌದು, 1 ರೂಪಾಯಿ ಸುಮ್ಮನೆ ತೋರ್ಸೋಕ್ಕೆ ಡೈರೆಕ್ಟ್ ಜಾಸ್ತಿ ಮಾಡಿದ್ರೆ 10 ರೂಪಾಯಿ 20 ರೂಪಾಯಿ ಏನು ಮಾಡ್ತಾರೆ ಗೊತ್ತಾ?
ಜನ ಎಲ್ಲ ವಿರೋಧ ಮಾಡ್ತಾರೆ, ಎಲ್ಲ ನಿಂತೋಗ್ಬಿಡ್ತಾರೆ, ಸ್ಟ್ರೈಕ್ ಮಾಡ್ತಾರೆ ಅಂತ ಒಂದೊಂದು ರೂಪಾಯಿ ಅಂದರೆ ಗೊತ್ತಾಗಲ್ಲ ಯಾರಿಗೂ. ಅದಕ್ಕೆ ಮಾಡ್ಕೊಂಡು ಹೋಯ್ತಾವ್ರೆ, ಎಲ್ಲ ಅಡ್ಜಸ್ಟ್ ಮಾಡ್ತಾವ್ರೆ, ಏನು ಮಾಡೋಕ್ಕಾಗತ್ತೆ ಅಂತ. ಕೇಳಿದ್ರೆ ಏನ್ ಹೇಳ್ತಾರೆ? ಇವಾಗ ಸರ್ಕಾರಕ್ಕೆ ಏನಂತ ಏನ್ ಪರಿಹಾರ ಕೇಳ್ತಾರೆ? ಸರ್ಕಾರ ಯಾರು ಕೇಳೋಕ್ಕಾಗತ್ತೆ ಅದು ಹೇಳಿ? ಕೇಳಿದ್ರೆ ಕೇಂದ್ರ ಸರ್ಕಾರ ಮಾಡಿದೆ ಅಂತಾರೆ, ಇಲ್ಲಿ ಕೇಳಿದ್ರೆ ಇಲ್ಲಿ ಇದು ಮಾಡಿದೆ, ಅವ್ರು ಮಾಡಿದ್ರು ನಾವು ಮಾಡಿಲ್ಲ ಅಂತಾರೆ, ಅವ್ರು ಕೇಳಿದ್ರೆ ಇವ್ರು ಮಾಡಿ ಅಂತಾರೆ. ಹಂಗೆ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾವ್ರೆ. ಇಬ್ರು ತಿಂತಾವ್ರೆ, ಯಾರು ಒಬ್ರು ಇಲ್ಲ. ಈಗ ಟ್ಯಾಕ್ಸ್ ಕಟ್ಟಿದ್ರೆ CGST SGST ಎಲ್ಲ ಸ್ಟೇಟ್ ಟ್ಯಾಕ್ಸ್ ಕೊಡ್ತೀವಿ, ಸೆಂಟ್ರಲ್ ಟ್ಯಾಕ್ಸು ಕಟ್ತೀವಿ. ಈಗ 19% ಟ್ಯಾಕ್ಸು, 18% ಟ್ಯಾಕ್ಸ್ ಕಟ್ತಾ ಇರೋದಲ್ವಾ. CGST SGST ಎರಡು ಟ್ಯಾಕ್ಸ್ ಕಟ್ತಾ ಇದೀವಲ್ಲ ನಾವು. ಅಲ್ಲಿ 9% ಇಲ್ಲಿ ಇಬ್ರು ತಿಂತಾವ್ರೆ ಅಲ್ವಾ. ಇಬ್ರು ಮಾಡಬೇಕಿದ್ದು ನೋಡಿ. ಎಲ್ಲರಿಗೂ ಹೇಳಿ, ಈಗ ಮಿಡಿಲ್ ಕ್ಲಾಸು, ನಮ್ಮ ಮಿಡಿಲ್ ಕ್ಲಾಸ್ ಅವ್ರಿಗೆ ತೊಂದರೆ ಇದೆಲ್ಲ, ಬೇರೆ ಯಾರಿಗೂ ತೊಂದರೆ ಇಲ್ಲ. ದೊಡ್ಡವರು ಆಗ್ತಾ ಇದ್ದಾರೆ, ಚಿಕ್ಕವರು ಕೆಳಗಡೆ ಹೋಗ್ತಾನೆ ಇದ್ದಾರೆ ಅಷ್ಟೇ, ಬೇರೆ ಏನು ಇಂಪ್ರೂವ್ ಆಗ್ತಾ ಇಲ್ಲ ಇದರಲ್ಲಿ.